ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯತ್ನಾಳ್ ಮಗನ ಮದುವೆಗೆ ರಾಜಕೀಯ ವೈರಿಗಳು ಕೂಡ ಹಾಜರ್. ಆದರೆ BSY ಕುಟುಂಬ ಬರಲಿಲ್ಲವೋ ಅಥವಾ ಯತ್ನಾಳ್ ಅವರನ್ನು ಕರೆಯಲಿಲ್ಲವೋ, ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ ಒಂದು ತಿಂಗಳಿಂದ ಒಂದು ದೊಡ್ಡ ಸದ್ದನ್ನು ಮಾಡ್ತಿತ್ತು. ಅದೇನೆಂದರೆ, ಯತ್ನಾಳ್ ಅವರ ಮಗನ ಮದುವೆ ವಿಷಯ ದೊಡ್ಡದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹವಾವನ್ನು ಕೂಡ ಸೃಷ್ಟಿ ಮಾಡಿತು. ಮತ್ತು ಹಿಂದೂ ಹುಲಿಯ ಮಗನ ಮದುವೆಗೆ ವಿಜಯಪುರ ನಗರದ ಅಥವಾ ವಿಜಯಪುರ ಜಿಲ್ಲೆಯ ಲಕ್ಷಾಂತರ ಜನರು ಮದುವೆಗಾಗಿ ಕಾದು ಕುಳಿತಿರು. ಮತ್ತು ಸ್ವತಃ ಯತ್ನಾಳ್ ಅವರು ಕಳೆದ ಒಂದು ತಿಂಗಳಿಂದ ತಮ್ಮ ಆತ್ಮೀಯರಿಗೆ, ತಮ್ಮ ಹಿತೈಷಿಗಳಿಗೆ, ತಮ್ಮನ್ನು ಮತ ಹಾಕಿದಂಥ ಜನರಿಗೆ ಅಥವಾ ತಮ್ಮ ರಾಜಕೀಯ ನಾಯಕರಿಗೆ, ತಮ್ಮ ಸ್ನೇಹಿತರಿಗೆ ಸ್ವತಃ ಅವರು ಖುದ್ದಾಗಿ ಹೋಗಿ ಮಗನ ಮದುವೆಯ ಒಂದು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ರಾಜಕೀಯ ವಿರೋಧಿಯಾಗಿರುವಂಥ, ರಾಜಕೀಯದಂದರೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂಥ ಅಥವಾ ಸಿದ್ದರಾಮಯ್ಯನವರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಖುದ್ದು ಅವರ ನಿವಾಸಕ್ಕೆ ಹೋಗಿ ಒಂದು ಮದುವೆಯ ಆಮಂತ್ರಣವನ್ನು ಕೂಡ ಕೊಟ್ಟಿದ್ರು ಬೆಂಗಳೂರಿನಲ್ಲಿ. ಅದಾದ ನಂತರ ದೆಹಲಿಗೆ ಹೋದಾಗಲೂ ಕೂಡ ಕುಮಾರಸ್ವಾಮಿ ಅವರ ಒಂದು ಸಚಿವರ ಕಚೇರಿಗೆ ಹೋಗಿ ಅವರಿಗೂ ಕೂಡ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ರು. ಮತ್ತು ಅನೇಕರಿಗೆ, ಜೊತೆಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಹಿಂದೂ ಕಾರ್ಯಕರ್ತರಿಗೆ ಸ್ವತಃ ಅವರು ಪತ್ರವನ್ನು ಬರೆದು ಆಮಂತ್ರಣವನ್ನು ಕೊಟ್ಟಿದ್ದು. ಅದು ಕೂಡ ದೊಡ್ಡ ಸದ್ದನ್ನು ಮಾಡ್ತು. ಹಾಗಾಗಿ ನಿನ್ನೆ ಕೂಡ ಅವರ ಮಗನ ಅಂದರೆ ರಾಮನಗೌಡ ಅವರ ಮದುವೆ ಕಾರ್ಯಕ್ರಮ ಇತ್ತು. ನಿನ್ನೆ ವಿಜಯಪುರ ನಗರದಲ್ಲಿ ಒಂದು ದೊಡ್ಡದಾದ ಸಮಾರಂಭ. ಒಂದು ಖುಷಿಯ ವಿಚಾರ ಅಂದರೆ, ದೊಡ್ಡ ದೊಡ್ಡ ರಾಜಕೀಯ ನಾಯಕರು ತಮ್ಮ ಊರನ್ನು ಬಿಟ್ಟು ಬೆಂಗಳೂರು ಅರಮನೆಯ ಪ್ಯಾಲೇಸಲ್ಲಿ ಮದುವೆ ಮಾಡ್ತಾಯಿದ್ರೆ, ಯತ್ನಾಳ್ ಅವರು ತಮ್ಮನ್ನು ಗೆಲ್ಲಿಸಿದಂಥ ತಮ್ಮ ಜನರ ಜೊತೆಗೆ ಅವರ ಸಮ್ಮುಖದಲ್ಲಿ ತನ್ನ ಮಗನ ಮದುವೆಯನ್ನು ಮಾಡಬೇಕೆನ್ನುವಂಥ ಒಂದು ದೊಡ್ಡ ಖುಷಿಯ ವಿಚಾರವನ್ನು ಮಾಡಿದ್ದು. ಅದು ಕೂಡ ಒಂದು ನಮಗೆ ಖುಷಿ ಕೊಡುವಂಥ ವಿಚಾರ. ಇನ್ನು ಮದುವೆಗೆ ಯಾರ್ಯಾರು ಬಂದಿದ್ದರು, ಯಾರ್ಯಾರು ಬರಲಿಲ್ಲ, ಇವೆಲ್ಲವನ್ನು ನೋಡ್ತಾ ಇದ್ರೆ ನನಗನ್ಸಿದ್ದು, ಎಲ್ಲ ರಾಜಕೀಯ ಪಕ್ಷದವರು ಬಂದಿದ್ದರು, ಅವರ ರಾಜಕೀಯ ವಿರೋಧಿಗಳು ಬಂದಿದ್ದರು. ಅಂದರೆ ಬೇರೆ ಪಕ್ಷದಲ್ಲಿದ್ದವರನ್ನ ಕೆಲವೊಂದು ರಾಜಕೀಯ ವಿರೋಧಿಗಳು ಅಥವಾ ಬೇರೆ ಅಥವಾ ಲಿಂಗಾಯತ ಮುಖಂಡರನ್ನ ಅವ್ರು ಬೈತಾರೆ, ಅಥವಾ ಬೇರೆ ಸ್ವಾಮಿಗಳನ್ನ ಬೈತಾರೆ, ಅಥವಾ ತಮ್ಮ ಪಕ್ಷದವ್ರನ್ನ ಬೈತಾರೆ, ಅಥವಾ BJP ಅವ್ರನ್ನ ಬೈತಾರೆ. ಆದರೂ ಕೂಡ ಅವರೆಲ್ಲ ಕೂಡ ಬಂದಿದ್ದರು. ಆದರೆ BSY ಕುಟುಂಬ ಮಾತ್ರ ಅಲ್ಲಿ ಕಾಣಲಿಲ್ಲ. ಮತ್ತು ವಿಜೇಂದ್ರ ಅವ್ರ ಜೊತೆಗಿರುವಂಥ ರೇಣುಕಾಚಾರ್ಯ ಆಗಿರ್ಬೋದು, ಕೆಲವೊಂದು ವ್ಯಕ್ತಿಗಳು ಮಾತ್ರ ಕಾಣಲಿಲ್ಲ. ಹಾಗಾಗಿ BSY ವಿಚಾರಕ್ಕೆ ಬಂದಾಗ ಅವರಿಗೆ ಆಮಂತ್ರಣ ಕೊಡಲಿಲ್ವಾ, ಅಂದರೆ ಯಡಿಯೂರಪ್ಪನವ್ರಿಗೆ ಕೊಡಲಿಲ್ವಾ, ವಿಜೇಂದ್ರ ಅವರಿಗೆ ಆಮಂತ್ರಣ ಕೊಡಲಿಲ್ಲ, ಅಥವಾ ಒಮ್ಮೊಮ್ಮೆ ಹೇಳ್ತಾ ಇರ್ತಾರೆ ಯತ್ನಾಳ್ ಅವರು, ಅವರ ರಾಘವೇಂದ್ರ ಒಬ್ಬ ಒಳ್ಳೆಯ ವ್ಯಕ್ತಿ ಅನ್ನುವಂಥ ಮಾತ್ರ ಹೇಳ್ತಾರೆ. ಆದರೆ ರಾಘವೇಂದ್ರ ಅವ್ರಿಗೆ ಕೊಟ್ಟಿದ್ರಾ, ಫೋನ್ ಮುಖಾಂತರ ತಿಳಿಸಿದ್ರಾ, ಅಥವಾ ಅವ್ರು ಯಾಕೆ ಬಂದಿಲ್ಲ, ಇವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಗೊಂದಲ. ಹಾಗಾಗಿ ಯತ್ನಾಳ್ BSY ಕುಟುಂಬವರನ್ನ ಕರಲಿಲ್ವೋ ಅಥವಾ ಕರೆದು BSY ಕುಟುಂಬ ಬರಲಿಲ್ವೋ, ಅದು ಇದೀಗ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಹಾಗಾಗಿ ಮಗನ ಅಂದರೆ ಯತ್ನಾಳ್ ಮಗನ ಮದುವೆಗೆ ರಾಜಕೀಯ ವೈರಿಗಳು ಕೂಡ ಹಾಜರಾಗಿದ್ದರು. ಹೊರತಾಗಿ, ಯಾರು ಹೊರತಾಗಿ ಅಂದರೆ BSY ಕುಟುಂಬದ ಹೊರತಾಗಿ. ಇನ್ನು ಯಾರೆಲ್ಲ ಬಂದಿದ್ರು ಅನ್ನೋದನ್ನು ನೋಡ್ತೇನೆ. ಅದಾದ ನಂತರ ಯಾರು ರಾಜಕೀಯ ವೈರಿಗಳು ಬಂದಿದ್ರು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ರಮೇಶ್ ಜಾರಕಿಹೊಳಿ, ನಿಮಗಂದ್ರೆ ರೆಬಲ್ ಒಂದು ಬಣದ ಅಧ್ಯಕ್ಷರವರು ರಮೇಶ್ ಜಾರಕಿಹೊಳಿ ಅವರು ಬಂದಿದ್ದರು, ಪ್ರತಾಪ್ ಸಿಂಹ ಅವರು ಬಂದಿದ್ದರು, ಕುಮಾರ್ ಬಂಗಾರಪ್ಪ ಅವರು ಬಂದಿದ್ದರು, BP ಹರೀಶ್ ಅವರು ಬಂದಿದ್ದರು, GM ಸಿದ್ದೇಶ್ವರವರು ಬಂದಿದ್ದರು, ಜೊತೆಗೆ ಶ್ರೀರಾಮುಲು ಅವರು ಬಂದಿದ್ದರು, ಗೋವಿಂದ ಕಾರಜೋಳ ಬಂದಿದ್ದರು, ಪ್ರಹ್ಲಾದ್ ಜೋಶಿ ಬಂದಿದ್ದರು, ಡಾಕ್ಟರ್ ವಾಮನಾಚಾರ್ಯ ಅವರು ಬಂದಿದ್ದರು, ಶರಣಗೌಡ ಕಂದಕೂರ್ ಅವರು JDSನ MLA, ಕುರುಮಿಟ್ಕಲ್ MLA ಅವರು ಬಂದಿದ್ದರು, ಬೆಲ್ಲದವರು ಬಂದಿದ್ದರು, ಬಂಡೆಪ್ಪ ಕಾಶಂಪುರ್ JDS ನಾಯಕರು ಅವರು ಬಂದಿದ್ದರು, ಜೊತೆಗೆ ಭಗವಂತ ಖೂಬಾ ಬೀದರ್ನ MP ಆದಂಥವ್ರು ಅವರು ಕೂಡ ಬಂದಿದ್ದರು, ವಿಜಯ್ ಸಂಕೇಶ್ವರ ಉದ್ಯಮಿ ಮತ್ತು BJPಯ ಹತ್ತಿರದಿಂದಿದ್ದರು ಅವರು ಬಂದಿದ್ದರು, CT ರವಿ ಅವರು ಬಂದಿದ್ದರು, ಅಜಯ್ ಸಿಂಗ್ ಅವರು ಬಂದಿದ್ದರು, ಬೊಮ್ಮಾಯಿ ಬಂದಿದ್ದರು, ಗೋವಿಂದ ಕಾರಜೋಳ ಬಂದಿದ್ದರು, CC ಪಾಟೀಲ್ ಬಂದಿದ್ದರು, ಜೊತೆಗೆ ಹೀಗೆ ಅನೇಕ ನಾಯಕರು ಕೂಡ ಬಂದಿದ್ದರು. ಇವರೆಲ್ಲ ಯತ್ನಾಳ್ ಅವ್ರ ಜೊತೆ ಒಂದು ಆತ್ಮೀಯ ಸಂಬಂಧವನ್ನು ಇಟ್ಕೊಂಡ್ರು. ನಾನು ಇಷ್ಟೆಲ್ಲ ಹೇಳಿದ್ನಲ್ಲ, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, BP ಹರೀಶ್, ಸಿದ್ದೇಶ್ವರ, ಶ್ರೀರಾಮುಲು, ಗೋವಿಂದ ಕಾರಜೋಳ, ಪ್ರಹ್ಲಾದ್ ಜೋಶಿ, ವಾಮನಾಚಾರ್ಯ, ಶರಣಗೌಡ ಕಂದಕೂರ್, ಬೆಲ್ಲದ್, ಬಂಡೆಪ್ಪ ಕಾಶಂಪುರ್, ಭಗವಂತ ಖೂಬಾ, ವಿಜಯ್ ಶಂಕೇಶ್ವರ, CT ರವಿ, ಅಜಯ್ ಸಿಂಗ್, ಬೊಮ್ಮಾಯಿ ಮತ್ತು CC ಪಾಟೀಲ್, ಇವೆಲ್ಲ ಯತ್ನಾಳ್ ಅವ್ರ ಜೊತೆ ಒಂದು ಆತ್ಮೀಯ ಸಂಬಂಧವನ್ನು ಇಟ್ಕೊಂಡವರು. ಯತ್ನಾಳ್ BJPಯಲ್ಲಿರಲಿ, 2010ರಲ್ಲಿ JDS ಹೋಗಿದ್ರು ಕೂಡ, ಅಥವಾ ವಾಪಸ್ ಬಂದಾಗಲೂ ಕೂಡ, ಅಥವಾ ಈಗ ಮೊನ್ನೆ ಅವರನ್ನು ಪಕ್ಷದಿಂದ ಹೊರಗೆ ಹಾಕಿದಾಗ ಕೂಡ, ಇವರೆಲ್ಲರ ಜೊತೆ ಒಂದು ಆತ್ಮೀಯ ಸಂಬಂಧವನ್ನು ಇಟ್ಕೊಂಡವರು. ಜೊತೆಗೆ ಅನೇಕರು ದೊಡ್ಡ ರಾಜಕೀಯ ನಾಯಕರು ಸ್ವಲ್ಪ ಬಿಜಾಪುರ ಆದಂಥ ಕಾರಣಕ್ಕೆ ಇವರು ಬರಲಿಕ್ಕೆ ಆಗಲಿಕ್ಕಿಲ್ಲ. ಸಿದ್ದರಾಮಯ್ಯನವರು ಹೋಗ್ತಿದ್ರು ಬೆಂಗಳೂರು, ಆದರೆ ಅವರು ಹೋಗಿಲ್ಲ. ಕುಮಾರಸ್ವಾಮಿ ಅವರು ಕೂಡ ಹೋಗ್ಬೋದಿತ್ತು, ಅವರು ದೆಹಲಿಯಲ್ಲಿ ಇರುವ ಕಾರಣ ಅವರು ಹೋಗಲಿಲ್ಲ ಅನ್ನಬಹುದು. ಇನ್ನು ಯಾರು ಬದ್ಧ ವೈರಿಗಳು ಅಂದರೆ
BSI ಕುಟುಂಬ ಮತ್ತು ಯತ್ನಾಳ್ ಅವರ ಮಧ್ಯೆ ಏನಾಗಿದೆ ಅದು ತರ್ಕಕ್ಕೆ ನಿಲುಕದ್ದು ಮತ್ತು ಏನಾಯಿತು ಅನ್ನೋದು ಕೂಡ ಆ ಎರಡು ಮಹಾನ್ ವ್ಯಕ್ತಿಗಳು ಹೇಳಬೇಕು, ಅದು ತರ್ಕಕ್ಕೆ ನಿಲುಕದ್ದು. ಆದರೆ ಕೆಲವೊಬ್ಬರನ್ನ ಯತ್ನಾಳ್ ಅವರು ರಾಜಕೀಯ ವಿರೋಧಿ ಅಂತಾರೆ. ಅಂದರೆ BSI ಕುಟುಂಬ ಮತ್ತು ಯತ್ನಾಳ್ ಅವರ ಗದ್ದಲ ಅದು ಬೇರೆ. ಆದರೆ ಕಂಡ ಹಾಗೆ ಹೇಳುವಂಥ, ಕಂಡದನ್ನು ಕಂಡಂತ ಹೇಳುವಂಥ ಯತ್ನಾಳ್ ಅವರು ಲಿಂಗಾಯತ ಮುಖಂಡರನ್ನು ಬೈತಾರೆ. ಅದರಲ್ಲೂ MB ಪಾಟೀಲ್ ವಿಜಯಪುರ ಜಿಲ್ಲೆಯ ಮತ್ತೊಬ್ಬ ಪ್ರಭಾವಿ ಮುಖಂಡ ಮತ್ತು ಇದೀಗ ಒಂದು ದೊಡ್ಡ ಸಚಿವ ಸ್ಥಾನವನ್ನು ಹೊಂದಿದ್ದಾರೆ. ಲಿಂಗಾಯತ ಮುಖಂಡರು ಕೂಡ ಅವರನ್ನು ಏಕವಚನದಲ್ಲಿ ಬೈತಾರೆ. ಜೊತೆಗೆ ಅವರ ರಾಜಕೀಯ ನಡೆಯನ್ನು ಪದೇ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಅವರು ಕೂಡ ಬಂದಿದ್ದರು. ಯಾರೆಲ್ಲ ಬಂದಿದ್ದರು ರಾಜಕೀಯ ವಿರೋಧಿಗಳು, ಅವರು ಕೂಡ ಬಂದಿದ್ದರು. ಅವರಿಗೆ ಆತ್ಮೀಯವಾದ ಸ್ವಾಗತ ಆಯಿತು ಮತ್ತು ಅವರು ಯತ್ನಾಳ್ ಜೊತೆ ಒಂದು ಉಭಯ ಕುಶಲೋಪರಿ ಮಾತನ್ನು ಕೂಡ ಆಡಿದ್ರು. MB ಪಾಟೀಲ್ ಬಂದಿದ್ದರು. ಜೊತೆಗೆ BSI ಕುಟುಂಬದ ಜೊತೆ ಸ್ವಲ್ಪ ಮಟ್ಟಿನ ಆತ್ಮೀಯತೆಯನ್ನು ಜಾಸ್ತಿ ಹೊಂದಿರುವಂಥ ಮುರುಗೇಶ್ ನಿರಾಣಿ, ಅಂದರೆ BSY ಅವರು ರಿಸೈನ್ ಮಾಡಬೇಕಾಗಿ ಬಂದಾಗ 2021 ಜೂನ್ 26 ರಿಸೈನ್ ಮಾಡಬೇಕಾಗಿ ಬಂದಾಗ, ಮುಖ್ಯಮಂತ್ರಿ ಹುದ್ದೆಯಿಂದ ರಿಸೈನ್ ಮಾಡಬೇಕಾಗಿ ಬಂದಾಗ ಅವರ ಸ್ಥಾನದಲ್ಲಿ 3-4 ವ್ಯಕ್ತಿಗಳ ಹೆಸರು ಕೇಳಿಬಂದಿತ್ತು. ಬೊಮ್ಮಾಯಿಯವ್ರ ಹೆಸರು ಇರಲಿಲ್ಲ, ಮುರುಗೇಶ್ ನಿರಾಣಿ ಇದ್ದರು, ಬೆಲ್ಲದಿದ್ದರು, ಸುರೇಶ್ ಕುಮಾರ್ ಇದ್ದರು, ಪ್ರಹ್ಲಾದ್ ಜೋಶಿ ಇದ್ದರು. ಹೀಗೆ ಆ 3-4 ಹೆಸರಲ್ಲಿ ನಿರಾಣಿಯವರ ಹೆಸರು ಕೂಡ ಇತ್ತು. ಆಗಲೂ ಕೂಡ ಯತ್ನಾಳ್ ಹೇಳಿದ್ದು ಆ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹರೇ ಅಲ್ಲ, ಏನೋ ದುಡ್ಡಿನಿಂದ ಹೈಕಮಾಂಡ್ ಹತ್ತಿರ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವರು ಹತ್ತಿರ ಆಗ್ಬೋದು ಮತ್ತು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗ್ಬೋದು. ಈಸ್ ನಾಟ್ ಇವನ್ ಫಿಟ್ ಫಾರ್ ಟು ಬಿ ಅಂದರೆ ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರು ಫಿಟ್ ಅಲ್ಲ ಎನ್ನುವಂಥ ಮಾತನ್ನು ಕೊಟ್ಟು ಹೇಳಿದ್ರು. ಅಂಥ ವ್ಯಕ್ತಿ ಕೂಡ ಬಂದಿದ್ದರು. ಮುರುಗೇಶ್ ನಿರಾಣಿ ಅವರು ಕೂಡ ಯತ್ನಾಳ್ ಅವರ ಮಗನಾದಂಥ ರಾಮನಗೌಡ ಪಾಟೀಲ್ ಅವರ ಮದುವೆಗೆ ಬಂದಿದ್ದರು. ಇನ್ನು ಮತ್ತೊಬ್ಬ ಸ್ವಾಮೀಜಿ ಮೃತ್ಯುಂಜಯ ಸ್ವಾಮೀಜಿ ಅವರ ಮಧ್ಯೆ ಮತ್ತು ಲಿಂಗಾಯತ ವೀರಶೈವ ಬೇರೆ ಪ್ರಕರಣ ಇದೆಯಲ್ಲ, ಬೇರೆ ಒಂದು ಕೋಲಾಹಲ ಗೊಂದಲ, ಆ ವಿಷಯದಲ್ಲಿ ಯತ್ನಾಳ್ ಮತ್ತು ಮೃತ್ಯುಂಜಯವರ ಮಧ್ಯೆ ಆದಂಥ ಒಂದು ಗೊಂದಲ, ಮಾತುಕತೆ, ಸ್ಫೋಟಕ ಮಾತು ಇವೆಲ್ಲವೂ ಕೂಡ ಇತ್ತು. ಆದರೆ ಅಂಥ ವ್ಯಕ್ತಿ ಕೂಡ ಉಚ್ಚಾಟನೆ ತನಕ ಹೋಯಿತು. ಇವರು ಈ ಕಡೆ ಉಚ್ಚಾಟನೆ ಆದರು, ಅವರು ಆ ಕಡೆ ಉಚ್ಚಾಟನೆ ಆದರು. ಅಂಥ ಸ್ವಾಮೀಜಿ ಕೂಡ ಯತ್ನಾಳ್ ಅವರ ಈ ರಾಜಕೀಯ ದ್ವೇಷ, ಮಾತಿನ ದ್ವೇಷ ಎಲ್ಲವನ್ನು ಮರೆತು MB ಪಾಟೀಲ್ ಆಗಿರ್ಬೋದು, ನಿರಾಣಿ ಆಗಿರ್ಬೋದು, ಮೃತ್ಯುಂಜಯ ಸ್ವಾಮಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಗನ ಮದುವೆಗೆ ಆಶೀರ್ವಾದ ಮಾಡಲಿಕ್ಕೆ, ಶುಭ ಹಾರೈಕೆ ಮಾಡಲಿಕ್ಕೆ ಬಂದಿದ್ದರು. ಇವೆಲ್ಲವೂ ಒಂದು ಕಡೆ. ಒಂದು ಅವರ ಆತ್ಮೀಯರು ಬಂದಿದ್ದರು, ಸಾವಿರಾರು ಜನ ಬಂದಿದ್ದರು, ದೊಡ್ಡ ವ್ಯಕ್ತಿಗಳು ಬಂದಿದ್ದರು. ನೀವು ಜನಸಾಮಾನ್ಯರು ಒಂದು ಲಕ್ಷಾಂತರ ಜನ ಬಂದಿದ್ರು. ನಾನು ಆ ವಿಡಿಯೋನ ನೋಡಿದಾಗ ತುಂಬ ಜನ ಬಂದಿದ್ದರು. ಒಬ್ಬ MLA ಮಗನ ಮದುವೆ ಅಂದ್ಕೂಳೆ ಅದು ಸಾಮಾನ್ಯ. ಆದರೆ ಆ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರುವಂಥ, ಅದರೂ ಯತ್ನಾಳ್ ಅನ್ನುವಂಥ ಒಬ್ಬ ಏಕಮಾರ್ ದೋ ತುಕಡ ಅಂತಾರಲ್ಲ ಮಾತಿನಲ್ಲಿ, ಅಂಥ ವ್ಯಕ್ತಿಯ ಮಗನ ಮದುವೆಗೆ ಯಾರೆಲ್ಲ ದೊಡ್ಡ ನಾಯಕರು ಬರ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಆದರೆ ನನಗನ್ಸಿದ ಪ್ರಕಾರ BSY ಅವರ ಕುಟುಂಬ ಬಿಟ್ಟು ಮಿಕ್ಕೆಲ್ಲರೂ ಬಂದಿದ್ದರು. ಎಲ್ಲ ಪಕ್ಷದವರಿದ್ದರು, ಎಲ್ಲ ಜಿಲ್ಲೆಯವರಿದ್ದರು, ಎಲ್ಲ ಮುಖಂಡರಿದ್ದರು, ರಾಜಕೀಯವಾಗಿ ಬಯಸ್ಕೊಂಡವರಿದ್ದರು, ರಾಜಕೀಯವಾಗಿ ಬೈದವರಿದ್ದರು. ಆದರೆ BSI ಕುಟುಂಬ ಬಿಟ್ಟು ಸಾಮಾನ್ಯವಾಗಿ ಎಲ್ಲರೂ ಬಂದಿದ್ದರು. ರಾಜಕೀಯ ವಿರೋಧಿಗಳು, ಪಕ್ಷ ವಿರೋಧಿಗಳು ಅಥವಾ ದ್ವೇಷಿಗಳು, ಬೇರೆ ಎಲ್ಲರೂ ಇದ್ದು. ಆದರೆ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತ ಸ್ವಲ್ಪ ಕಂಡಂಗೆ ಆಗಿಲ್ಲ. ನೋಡಬೇಕು ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಯಾವ ಮಟ್ಟಿಗೆ ಇಲೆಕ್ಷನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾದ್ರೆ, ಇವೆಲ್ಲವನ್ನು ಬಿಟ್ಟು ರಾಜಕೀಯವನ್ನು ಹೊರತುಪಡಿಸಿ ಒಂದು ಕುಟುಂಬ ಬಂದಾಗ, ಮಗನ ಮದುವೆಯಿಂದ ಬಂದಾಗ ಯತ್ನಾಳ್ ಅವರು ಸ್ವಲ್ಪ ಜಾಸ್ತಿ ಮುತುವರ್ಜಿಯಿಂದ ಎಲ್ಲರನ್ನೂ ಕರೆಯುವ ಮತ್ತು ಆಮಂತ್ರಿಸುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ರು ಮತ್ತು ಮಗನ ಮದುವೆ ಒಂದು ಅಚ್ಚುಕಟ್ಟಾಗಿ ನಡೆದಿದ್ದು ಕೂಡ ಇದಕ್ಕೆ ಸಾಕ್ಷಿ ಎನ್ನಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.